ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಒಂದಷ್ಟು ಜನ ಯಾರ್ಯಾರು ಸಚಿವ ಸ್ಥಾನ ನಿರೀಕ್ಷೆ ಇತ್ತು ಅವರಿಗೆ ಕರೆ ಬಂದಿಲ್ಲ. ಈ ಸಂಬಂಧಪಟ್ಟಂತೆ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂಥ ಅಶೋಕ್ ಪಟ್ಟಣ ನಮ್ಮ ಜೊತೆ ಇದ್ದಾರೆ. ಅವ್ರೇನು ಹೇಳ್ತಾರೆ ಕೇಳಿ. ಸರ್, ಈಗ ನಿಮಗೆ ಮೊದಲ ಹಂತದಲ್ಲಿ ಆಗುವಂಥ ನಿರೀಕ್ಷೆ ಇದೆಯಾ? ಮೊದಲನೇ ಹಂತದಾಗ ನಿರೀಕ್ಷೆ ಇಲ್ಲ, ಎರಡನೇ ಹಂತದಾಗ ಆಗ್ಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿದೀವಿ. ಓಕೆ ಓಕೆ. ಏನು ಅನ್ಸುತ್ತೆ ಸರ್, ಮೊದಲ ಹಂತದಲ್ಲಿ ಕೊಡಬೇಕಾಯ್ತಲ್ಲ? ಯಾಕಂದ್ರೆ ಕೊಡಬೇಕಾಯ್ತು, ಏನೇನೋ ಕ್ಯಾಸ್ಟ್ ಕಾಂಬಿನೇಷನು, ಝೋನಲ್ಲು, ಆ ಝೋನು, ಆ ಭಾಗ, ಈ ಭಾಗ ಅದೆಲ್ಲ ಇರ್ತಾವಲ್ಲ, ಅದರಿಂದ ಏನೋ ಆಗಿ ಮೊದಲನೇ ಹಂತದಾಗೆ ತಪ್ಪಿದೆ. ಎರಡನೇ ಹಂತದಾಗೆ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಓಕೆ. ಸಿದ್ದರಾಮಯ್ಯ ಅವರು CWC ಮೆಂಬರ್ ಆಗಿರುವಂಥದ್ದು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ? ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದು ಡೌಟ್ ಅವರು, ಆದರೆ ಇಲ್ಲೇ ಇರ್ತಾರೆ. ಆದರೆ ಒಳ್ಳೆ ಹೈಕಮಾಂಡ್ ಅವ್ರು ಒಳ್ಳೆ ಮರ್ಯಾದೆ ಕೊಟ್ಟು CWC ಮೆಂಬರ್ ಮಾಡಿದ್ರೆ ಭಾಳ ಧನ್ಯವಾದಗಳು ಅವ್ರಿಗೆ. ಬಟ್ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನೋದೊಂದು ಸುದ್ದಿ ಇರುವಂಥದ್ದು. ನೋಡ್ಬೇಕು ಮುಂದೆ ಏನೇನು ಡೆವಲಪ್ಮೆಂಟ್ ಆಗ್ತದೆ, ಆಮೇಲೆ ರಾಜಕೀಯಕ್ಕೆ ಹೋಗ್ತಾರೆ ಗೊತ್ತಿಲ್ಲ. ಇನ್ನು ಮುಂದೆ ಏನೇನು ಡೆವಲಪ್ಮೆಂಟ್ ಆಗ್ತದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್, ಈಗ ಮೊದಲ ಹಂತದಲ್ಲಿ ತಮಗೆ ಸಿಗುವಂಥ ಸಾಧ್ಯತೆ ಇತ್ತು, ತಾವು ಹಿರಿಯರಾಗಿರುವಂಥದ್ದು, ಚೀಫ್ ವಿಪ್ ಆಗಿದ್ರೆ. ಸೊ ನಿಮಗೆ ಮೊದಲ ಹಂತದಿಲ್ಲ ಅಂತಂದರೆ ಇಲ್ಲೊಂದು ಕಡೆ ಅದು ಬೇರೆ ಥರ ತಾರತಮ್ಯ ಆಗಿದೆ ಅನ್ಸಲ್ವಾ? ಬೇಸರ ಆಗುತ್ತೆ ಎಲ್ಲರಿಗೂ. ಈಗ ಏನಾಗುತ್ತೆ, ನಾನು ಹೇಳ್ದಲ್ಲ, ಜಾತಿ ಲೆಕ್ಕಾಚಾರ, ಅದ್ರಾಗ ಉಪಜಾತಿಗಳು ಬಂದು ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಮೊದಲು ಬರೀ ಒಂದೇ ಒಂದು ಜಾತಿ ಅಂತ ಇರ್ತಾ ಇತ್ತು, ಈಗೇನಿಲ್ಲ. ಲಿಂಗಾಯತರೊಳಗೆ ಬಣಜಿಗರು, ಪಂಚಮಸಾಲಿಯವರು, ಏನೇನೋ ಬೇರೆ ಬೇರೆ ಇದಾವಲ್ಲ, ಆ ಥರ ಮಾಡಕ್ಕೋಬೋದು. ಅವ್ರೇನೋ ಓಟ್ ಹಾಕೋರೇನು ನಮಗೆ ಉಪಜಾತಿ ನೋಡಿ ಓಟ್ ಹಾಕಲ್ಲ. ಲಿಂಗಾಯತರು ಅಂತ ಹೇಳ್ತಾರೆ, ಲಿಂಗಾಯತರು ಅಂತ ಓಟ್ ಹಾಕ್ತಾರೆ, ಇಲ್ಲ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಅಂತ ಓಟ್ ಹಾಕ್ತಾರೆ. ಈಗ ಬರ್ತಾ ಬರ್ತಾ ಜಾತಿ ಪ್ರಾಬಲ್ಯ ಜಾಸ್ತಿಗೆ ಅದ್ರಾಗ ಉಪಜಾತಿಯಾಗಿ ನಮಗೆ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ. ಎರಡನೇ ಹಂತದಲ್ಲಿ ಸಿಗೋದು ಭರವಸೆ ಇದೆಯಾ? ಭರವಸೆ ಇದೆ, ನೋಡೋಣ. ಸಿಕ್ಕರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಪ್ರಾಮಾಣಿಕ ಕೆಲಸ ಮಾಡ್ಕೊಂಡು ಇರ್ತೀವಿ. ಬಟ್ ಮೊದಲ ಹಂತದಲ್ಲಿ ಸಿಗದೇ ಇರೋದಕ್ಕೆ ಬೇಜಾರಿಲ್ವಾ ನಿಮಗೆ? ಬೇಜಾರು ಇದ್ದೇ ಇದೆ, ಯಾರು ಬೇಜಾರಿಲ್ಲ. ಎಲ್ಲ ನಾನು ಮನುಷ್ಯ ಇದ್ದಾನೆಪ್ಪ, ನನಗೂ ಬೇಜಾರಾಗುತ್ತೆ. ತಡ್ಕೋಬೇಕು. ಕಾಂಗ್ರೆಸ್ ಪಕ್ಷ ಭಾಳ ದೊಡ್ಡದು, ಆ ಪಕ್ಷಕ್ಕೆ ನಾವು ಬಿಟ್ಟು ಹೋಗಲ್ಲ. ನಾವು ಪರ್ಮನೆಂಟ್ ಮೊದಲಿಂದ ಕೂಡ ನಾವು ಸ್ವಾತಂತ್ರ್ಯ ಹೋರಾಟಗಾರ ಮನೆತಂದ ಬಂದವರು. ನಾವು ಕೆಲಸ ಮಾಡ್ತೀವಿ, ಕೊಟ್ಟರು ಮಾಡ್ತೀವಿ, ಕೊಡಿದ್ರು ಮಾಡ್ತೀವಿ. ಸಿದ್ದರಾಮಯ್ಯ ಭೇಟಿ ಮಾಡಿದ್ರಾ ನೀವು? ಹೋಗ್ತಾ ಇದ್ದೀನಿ, ಡೆಲ್ಲಿ ಭೇಟಿಯಾಗಿದೆ, ಹೋಗ್ತಾ ಇದ್ದೀನಿ. ಈಗ ಹೈಕಮಾಂಡ್ಗೆ ಏನು ಬಯಸ್ತೀರಿ? ಹೈಕಮಾಂಡ್ಗೆ ಅಥವಾ ನೂತನ ಮುಖ್ಯಮಂತ್ರಿ ಎರಡನೇ ಹಂತದ ಸಚಿವ ಧನ್ಯವಾದಗಳು, ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ. ಎರಡನೇ ಹಂತದಲ್ಲಿ ಎಷ್ಟು ಜನ ಕೊಡಬೇಕು ಅನ್ಸುತ್ತೆ ನಿಮಗೆ? 3 ಜನ ಕೊಡಿ, 25 ಜನ ಕೊಡಲೇಬೇಕಲ್ಲ. ಇದು ಇನ್ನು 15 ಕೊಟ್ಟರು ಅಂತ ಇಟ್ಕೊಳ್ಳಿ, ಇನ್ನು 25 ಜನ ಕೊಡಬೇಕಾಗುತ್ತೆ. ಎಲ್ಲ ಈಗ ಹಳಬರು ಸಚಿವರು ಮಾತ್ರ ಅವಕಾಶ ಕೊಟ್ಟಿರುವಂಥದ್ದು ಮಾಹಿತಿ ಬರ್ತಾರೆ. ಈ ಹಲವರು ಮಾತ್ರ ಕೊಟ್ಟಿದ್ದಾರೆ, ಮುಂದೆ ಇಲ್ಲ, ಮುಂದಿನ ಇದ್ರಾಗೆಲ್ಲ ಹೊಸಬರು ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಇದು ಅಶೋಕ್ ಪಟ್ಟಣ ಅವರ ಒಂದು ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು, ಮೊದಲ ಹಂತದಲ್ಲಿ ನಂಗೆ ಸಿಗಬೇಕಾಯ್ತು, ನಂಗೆ ಸಿಗಲಿಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಅದರ ಜೊತೆಗೆ ಎರಡನೇ ಹಂತದಲ್ಲಿ ಕೊಡ್ತಾರೆ ಅನ್ನುವಂಥ ಭರವಸೆಯನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.